ದೇವಮಾನವ ಶಾಟರಕ್ಕೆ ಬದುಕಿ ಯೋ ನೀನಿನ್ನ ಎತ್ತಕಂದ ಹೋಗಿ ಬಿದ್ದು ಸಾಯಿ ಹೋಗು. ಎಷ್ಟು ಜನ ಸಾಯಿಸಿ ಲೋಫರ್. ನಿನ್ನ ಸಂಘದಕ್ಕೆ ಸೇರ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರ್ದು ಆ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ದುಡ್ಡು ಕಟ್ಟಿರ್ತಕ್ಕಂಥ ಆ ವ್ಯಕ್ತಿ, ಊರು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳು ದುಡ್ಡನ್ನು ಕಟ್ಟಿರ್ತಕ್ಕಂಥದ್ದು ಅವನಿಗೆ ಎನ್ನುವಸಿ ಅಂತ ಕೊಡಲ್ಲ ಲೋಫರ್. ಎಲ್ಲಿ ಶಾಟ ಕೊಡ್ತೀಯ ನೀನು ಲೋಫರ್ ನೀನು? ಏನು ಶಾಟ ಕೊಡ್ತೀಯ ನೀನು ಲೋಫರು? ದಾಖಲಾತಿಗಳು ಇದು ಇರ್ಬೇಕಲ್ಲ ನಿನ್ನ ಹತ್ರ ಕೊಡೋಕ್ಕೆ. ದಂಡ ಪಿಂಡ ಈ ದೋಸ್ತದಿಯಲ್ಲ, ಯಾರು ಕೇಳೋರಿಲ್ಲ ನಿನಗೆ. ಲೋಫರ್ಗಳು ತಂತ ಇದು. ಸ್ನೇಹಿತರೆ ನಮಸ್ಕಾರ. ಈಗ ಆಡಿಯೋ ಒಂದು ಹಾಕ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಪಾಪ ಸಂಘದ ಸದಸ್ಯ ಅವನ ಫ್ರೆಂಡಿಗೆ ಏನೋ ಜಾಮೀನು ಹಾಕಿದ್ದಂತೆ. ಅಂದರೆ ಸಂಘದಲ್ಲಿ ಜಾಮೀನು ಹಾಕ್ಬೇಕಲ್ಲ ಒಬ್ರಿಗೊಬ್ರು. ಪಾಪ 20,000 30,000 ದುಡ್ಡು ಕಟ್ಟಿದ್ದಾನೆ, ಎನ್ನುವಸಿ ಕೊಡ್ತಾ ಇಲ್ಲ. ಅಂದರೆ ಸಾಲ ಮುಗ್ದತೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಂಥ ಲೋಫರ್ಗಳು ಏನು ಹೇಳ್ಬೇಕು? ನಾವು ಕೇಳ್ತಕ್ಕಂಥ ತಪ್ಪ? ದಾಖಲಾತಿ ಇಲ್ಲ, ಇನ್ನೊಂದಿಲ್ಲ, ವೇಷೆಯರಾಗಿದ್ದಾರೆ, ಸತ್ತೋಗಿದ್ದಾರೆ ಕೆಲವೊಬ್ಬರೆಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಸಮೇತ. ಇವನಿಗೆ ಅರವಾಗ್ತಾ ಇಲ್ಲಲ್ಲ ಈ ಲೋಫರ್ ನಕಲಿ ದೇವಮಾನವನಿಗೆ. ಏನು ಹೇಳ್ಬೇಕು ನಾನು? ನಮಸ್ಕಾರ. ಈಗ ಹಾಡಿ ಆಗ್ತಾನೆ, ದಯವಿಟ್ಟು ಕೇಳಿಸ್ಕೊಂಬನ್ನಿ. ನಮಸ್ಕಾರ ಸರ್, ಹೇಳಿ ಸರ್. ಯಾವರು? ಇದು ಕುಶಾಲನಗರ ಸರ್. ಕುಶಾಲನಗರ ಎಲ್ಲಿ ಬರುತ್ತೆ ಅಣ್ಣದು? ಕುಶಾಲನಗರ ಪಕ್ಕ ಸುಂದರನಗರ. ಎಲ್ರಿ? ಕುಶಾಲನಗರ ಪಕ್ಕ ಸುಂದರನಗರ ಸರ್. ಯಾವ ಡಿಸ್ಟಿಕ್ ಬರ್ತಣ್ಣ? ಇದು ಕೊಡಗು ಡಿಸ್ಟಿಕ್. ಕೊಡಗು? ಕೊಡಗು ಡಿಸ್ಟಿಕ್. ಯಾಕಣ್ಣ ಫೋನ್ ಮಾಡಿದ್ರೆ? ಇದು ಧರ್ಮಸ್ಥಳ ಸಂಘದಲ್ಲಿ ನಮ್ದು ಸಂಘ ಶ್ರೀ ಸಂಗಮ ಸಂಘ ಇತ್ತು ಸರ್. ಹೌದೌದು, ಹೇಳ್ರಿ. ಅದನ್ನ ನಾವು ಈ ಕೊರೋನಾ ಟೈಮಿಂದ ನಾವು ಸ್ವಲ್ಪ ಬೆಂಡಿಂಗ್ ಮಾಡಿತ್ತು. ಆಮೇಲೆ ಎಲ್ಲ ಸಂಘ ಒಬ್ಬ ಬಿಟ್ಟು ಹೋಗ್ಬಿಟ್ಟ. ಅವ್ರ ದುಡ್ಡು ನಮ್ಮ ಹತ್ರ ಕಟ್ಸ್ಕೊಂಡ್ರು. ಅಲ್ಲ ರೀ, ಅಲ್ಲ ಅಂದ್ರೆ ಏನಾಗಿದ ಸತ್ತೋದ್ನ ಹೆಂಗೆ? ಇಲ್ಲ, ಅವ್ನ್ ಊರ್ ಬಿಟ್ಟ ಹೋಗಿದ್ಕೆ ನಮ್ಮ ಹತ್ರ ಕಟ್ಸ್ಕೊಂಡ್ರು. ನಾನ್ ಅದನ್ನ ನನಗೆ ರೆಕಾರ್ಡ್ ಕೊಡಿ ಅಂತ ಕೇಳಿದ್ರು, ಅವ್ರು ಕೊಡ್ತಲ್ಲ. ನೋಡಿ ನಮ್ಮ ಹತ್ರ 20,000 ದುಡ್ಡು ಕಟ್ಸ್ಕೊಂಡ್ರು. ಮತ್ತೆ ನಮ್ದು ಎಲ್ಲಾರು ಸಂಘದಲ್ಲೇ ಫುಲ್ ಕ್ಲಿಯರ್ ಆಯ್ತು. ಸಂಘನ ಕ್ಲೋಸ್ ಮಾಡ್ಬಿಟ್ರು. ಸಂಘನ ಫುಲ್ ಕಟ್ಟಿ ಕ್ಲೋಸ್ ಆಯ್ತು. ನನ್ಗೆ ಬೇಕಾಗಿರೋದು ನಾನು ಎಷ್ಟೆಷ್ಟು ಕಟ್ಟಿದೀನಿ, ಅವನ್ ದುಡ್ಡಿಗೆ ನಾನು ಕಟ್ಟಿರೋದಕ್ಕೆ ಒಂದು ದಾಖಲಾತಿ ಕೊಡಿ, ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಏನೇನು ಉಂಟಂತ ಹೇಳಿ ಕೇಳಿದ್ರಿಗೆ ಅವರು ಒಂದು IDBI ಬ್ಯಾಂಕ್ದು ಕ್ಲೋಸ್ ಅಂತ ಮಾತ್ರ ಕೊಟ್ಬಿಟ್ಟವ್ರೆ. NOC ಆ ತರ ಇಲ್ಲ, ನನ್ಗೆ ಈ ತರ ಬೇಕಂತ ಕೇಳಿದ್ರೆ ಅದು ಕೊಡಕ್ಕಾಗಲ್ಲ ಅಂತ ಹೇಳ್ತಾವ್ರೆ. ಅಲ್ಲಣ್ಣ, ಈಗ ನಿಮ್ಗೆ ಏನ್ ಬೇಕೀಗ? ಸಾಲ ಅದರಿಂದ NOC ಬೇಕಾ? ಅದರಿಂದ NOC ಬೇಕು. ಮತ್ತೆ ನಾನ್ ಕಟ್ಟಿದ್ದೀನಲ್ಲ 20,000, ನಾಳೆ ಒಂದ್ ದಿವಸ ಎದುರುಗಡೆ ಬಂದ, ನಾನ್ ಕೊಡಪ್ಪ ನೀನ್ ಕಟ್ಟಿದೀನಿ ದುಡ್ಡು 20,000 ಅಂತ ಕೇಳಿದ್ರೆ, ನೀನ್ ಕೊಡಪ್ಪ ದಾಖಲಾತಿ ಏನಂತ ಕೇಳಿದ್ರೆ ನಾನು ಯಾವ್ದು ಕೊಡೋಣ ಅವ್ನಿಗೆ? ಹೌದೌದೌದು ಅಣ್ಣ, ನೀನ್ ಕಟ್ಟದೆ ಮೊದ್ಲೇ ನಾವು ಸದಸ್ಯರು ದುಡ್ಡು ಕಟ್ಟಿಯಲ್ಲ, ಅದೇ ಮೊದ್ಲು ತಪ್ಪು ಅನ್ಕೊಂಬಿಡಿ. ಯಾಕೆ ಗೊತ್ತಾ? ಇವ್ರ ದಾಖಲಾತಿ ಕೊಡ್ತೀವಂತ ಕೇಳ್ಕೊಂಡ್ ಕಟ್ಬೇಕಾಗಿತ್ತು. ಅವ್ರ ದಾಖಲಾತಿ ಕೊಡ್ತೀರಾ, ದುಡ್ಡು ಕಟ್ಟಿದ್ಮೇಲೆ ಅವ್ರ ಹತ್ರ ಇಸ್ಕೊಂತೀನಿ, ಇನ್ನೊಂದಿನ ಬಂದ್ಮೇಲೆ ಅದೆಲ್ಲ ಫುಲ್ ರೆಕಾರ್ಡ್ ಮಾಡಿ ಇಟ್ಕೊಡಿದ್ದೀನಿ ಅಣ್ಣ. ಮತ್ತೆ ಈಗ ಕೊಡ್ತೀವಂತ ಹೇಳ್ಬಿಟ್ಟು ಇವಾಗ ಕೊಡಲ್ಲ ಅಂತಂದ್ರೆ ಹೆಂಗಣ್ಣ ಮತ್ತದು? ಅದಕ್ಕೆ ನಾನು ಈಗ ಕೇಸ್ ಮಾಡಿದ್ರು ಮಾಡ್ಬಿಡ್ತೀನಿ. ನಾನು ಏನು ಎದ್ಕೊಳ್ಳೋದಿಲ್ಲ. ಯಾವತ್ತೇರು ಒಬ್ಬ ಸಾಯದೆ, ನಾನು ಎದ್ಕೊಳ್ಳೋ ಕೆಲ್ಸಕ್ಕೆ ಹೋಗೋದಿಲ್ಲ. ನಾನು ಎಲ್ಲಾ ಕಡೆನೂ ಕೇಳ್ಬಿಟ್ಟು ನನಗೆ ಅವ್ರ ಹತ್ರ ಹೋಗಿ ಜಗಳ ಮಾಡಿ ನನಗೆ ಇದು ಬೇಕೇ ಬೇಕಂತ ಹೇಳಿದ್ರು ಅವ್ರು ಕೊಟ್ಟಿಲ್ಲ. ಕೊಡಲ್ಲಣ್ಣ, ಅವ್ರು ಕೊಡಲ್ಲಣ್ಣ. ಬರೋದೊಂದು ನೋಡ್ತಂತಾರಣ್ಣ, ಇನ್ಕಮಿಂಗ್ ಒಂದೇ, ಔಟ್ ಗೋಯಿಂಗ್ ಏನು ಕೊಡೋದೇ ಇಲ್ಲಣ್ಣ ಅವರು. ಈ ಕೇಸ್ ಹಾಕೋರು ಹಾಕ್ಬಿಡ್ತೀನಿ ನಾನು. ಅದಕ್ಕೆ ಯಾವ ತರ ಮಾಹಿತಿ ಇದು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಅಲ್ಲಣ್ಣ, ಇವ ನಿನ್ ಸಂಘದ್ದು ಒಟ್ಟೆ ನಿಮ್ ಸದಸ್ಯರ ಸೇರ್ಸ್ ಕಟ್ಟಿ ಒಂದು, ಇವಾಗ ನಿಮ್ದೇ ಅದೇ ಅಕೌಂಟ್ ಓಪನ್ ಆಗಿ ನಿನ್ ಸಾಲದಲ್ಲಿ ಅದಿದ್ರೆ, ನಿನ್ನ ಅಕೌಂಟ್ ನಲ್ಲಿ ನಿನ್ನ ಹೆಸರು ಇದ್ರೆ ಬ್ಯಾಂಕ್ ಅಲ್ಲಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನೀನ್ ಬೇರೆ ಕಟ್ಟಿದ ಪ್ರೂಫ್ ನಿಂದ ಅದ್ರ ಏನ್ ಇರಲ್ಲಣ್ಣ. ಅದೇನಾ, ನನಗೆ ಅವ್ನ್ ಕಟ್ಟಿರೋದ್ ದುಡ್ಡು ಪ್ರೂಫ್ ಬೇಡಣ್ಣ. ಈಗ ನಾನ್ ಕಟ್ಟಿದ್ನಲ್ವಾ, ಎಷ್ಟೆಷ್ಟು ಬಡ್ಡಿ ಕಟ್ಟಿದೀನಿ, ಈಗ ಎಷ್ಟು ಸಾಲ ತಗೊಂಡಿದೀನಿ, ನಂದು ಕ್ಲೋಸ್ ಆಗುಂಟ ಇಲ್ವಾ? ಅಲ್ಲ ನಿನಗೆ NOC ಕೊಡಕ್ಕೆ ಅಲ್ಲಿ ಬ್ಯಾಂಕ್ ಅಲ್ಲಿ ಸಾಲ ಇದ್ರೆ ತಾನೇ ನಿನಗೆ NOC ಕೊಡೋದವ್ರು? ಅದೇನಾ, ನಂದು ಸಾಲ ಕ್ಲಿಯರ್ ಆಗುಂಟ ಅಂತ ಹೇಳ್ಬಿಟ್ಟು NOC ಕೊಡ್ಬೇಕಲ್ವಾ ಅವರು? ಅಲ್ಲಿ ಸಾಲ ಇದ್ರೆ ತಾನೇ ನಿಂದು? ಸಾಲ ಕ್ಲೋಸ್ ಆಗಿ ಒಂದ್ 2-3 ತಿಂಗಳಾಯ್ತು. ಅಲ್ಲಣ್ಣ, ನಿನ್ ಸಂಘದ ಸಾಲ ಬ್ಯಾಂಕ್ ಅಲ್ಲಿ ಇದ್ರೆ ತಾನೇ NOC ಕೊಡೋದವ್ರು, ಕ್ಲೋಸ್ ಆಗಿದೆ ಇದೆಯಲ್ಲ ಅಂತ ಹೇಳಿ. ಈ ತರ ಪೇಕ್ ಮಾಡ್ತಿದ್ರಣ್ಣ. ಸ್ಟೇಟ್ಮೆಂಟ್ ಕೊಡ್ರಿ ಅಂದ್ರೆ ಮೊನ್ನೆ ಒಬ್ಬರು ತುರುವೇಕೆರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಿದೆ ಅಣ್ಣ. 2ನೇ ತಾರೀಕು ಇದೇ ತಿಂಗಳಲ್ಲಿ, ಇದೇ ವರ್ಷದಲ್ಲಿ 6ನೇ ತಿಂಗಳಲ್ಲಿ 2ನೇ ತಾರೀಕು ಟ್ರಾನ್ಸಾಕ್ಷನ್ ಆಗಿದೆ. ತಿರ್ಗಾ 3ನೇ ತಾರೀಕು ಟ್ರಾನ್ಸಾಕ್ಷನ್ ಆಗಿದೆ. 2ನೇ ತಾರೀಕು 3ನೇ ತಾರೀಕು 2 ದಿನ ಹೆಂಗ್ ಕಟ್ಸ್ಕೊಂತಾರಣ್ಣ ಸಂಘಕ್ಕೆ ದುಡ್ಡು? ಅದೇ ಗೊತ್ತಿಲ್ಲ ಅಣ್ಣ. ಅದಕ್ಕೆ ನಾನು ಈಗ ಕೇಸ್ ಮಾಡಿದ್ರೆ ಅದು ಆಯ್ತದಣ್ಣ. ಅಣ್ಣ ಕೇಸ್ ಅದೇ ಯಾವ ತರ ಮಾಡ್ಬೇಕು? ನಿನ್ ಹತ್ರ ಏನೈತೆ ಪ್ರೂಫ್? ನೀನ್ ಬೇರೆ ಕಟ್ಟಿದಕ್ಕಾದ್ರೂ ನೀನ್ ಬುಕ್ ದಲ್ಲಿ ಕಟ್ಕೊಂಡು ಹೋಗ್ತೀಯ. ಆ ಬುಕ್ ಹಿಡ್ಕೊಂಡು ಹೋದ್ರೆ ನಮ್ಗೆ ಏನು ಸಿಗುತ್ತೆ ಲಾಭ? ಬುಕ್ ಹಿಡ್ಕೊಂಡು ಹೋಗೋದಕ್ಕೆ ಕೆಲಸ ಇಲ್ಲ.
ನಾನು ಹೇಳಿದೀನಿ ಅವ್ರಿಗೆ, ನಾನು ಯಾರಿಗ ಹಾಕವ್ರಿಗೆ ದುಡ್ಡು ಅದನ್ನ ಸ್ಟೇಟ್ಮೆಂಟ್ ತೆಗೆದು ಮಾಡ್ಕೊಂಡಿದೀನಿ. ಹ್ಮ್ ಅವ್ರದ್ದು ಕ್ಲೋಸ್ಡ್ ಅಂತ ಹೇಳ್ಬಿಟ್ಟು IDBI ಬ್ಯಾಂಕ್ ಧರ್ಮಸ್ಥಳ ಸಂಘದಿಂದ ಕೊಟ್ಟಿರೋ ಪ್ರೂಫ್ ತಗೊಂಡ್ ಮಾಡ್ಕೊಂಡಿದೀನಿ. ಹೋಣ ಹೋಣ ಮತ್ತೆ ಅವರು ನಾನು ಸಂಘ ಇವನು ಹೋಗಿರೋದು ಸಂಘ ಇವ್ ಮಾಡ್ಕೊಂಡವ್ರೆ, ಹ್ಮ್ ಹ್ಮ್ ನನ್ನ ಹತ್ರ ದುಡ್ಡು ಕಟ್ಕೊಂಡವ್ರೆ. ಮತ್ತೆ ಇನ್ನೊಬ್ಬ ಸಂಘ ಬಿಡ್ಬೇಕಾದ್ರೆ ಅವರೇ ಫೋರ್ಜರಿ ಸೈನ್ ಹಾಕ್ಬಿಟ್ಟು ಒಂದು ಸೈನ್ ಮಾಡಿ ಇಟ್ಕೊಂಡವ್ರೆ. ಆ ಇದು ಮಾಡ್ಕೊಂಡಿದೀನಿ. ಹ್ಮ್ 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 ಮತ್ತೆ ತಿರ್ಗಾ ಅವರು ಬರ್ಕೊಟ್ಟಾರಲ್ಲ, ನಾನು ಇನ್ನು ಈ ಸಂಘ ಇದೆಲ್ಲ ನನಗ್ ಬೇಕಂತ ಹೇಳ್ಬಿಟ್ಟು ಅವ್ರು ಸೀಲ್ ಸೈನ್ ಮಾಡಿ ಕೊಟ್ಟಿರ್ತಾರಲ್ಲ, ಹ್ಮ್ ಆ ಬುಕ್ ಅದನ್ನ ಮಾಡ್ಕೊಂಡಿದೀನಿ. ನೋಡೋಣ ಇನ್ನು ಯಾವ ತರ ಮೋಸ ಮಾಡ್ತಾರಣ ಇವರು. ನಾವ್ ಅಲ್ಲಿ ನೋಡೋಣ, ನೀವ್ ಸಂಘ ಬಿಟ್ ಸಪೋಸ್ ನೀವ್ ಸಂಘ ಈಗ ಸಾಲ ಕಟ್ಟಿ ಕ್ಲೋಸ್ ಮಾಡ್ಕೊಂಡು ಬಿಡೋಣ ಹೋಗ್ಲಿ. ಈಗ ನಮ್ದೇ ಒಂದ್ ಸಂಘದಾಗ ಸಾಲ ಐತೆ ಇಲ್ಲ ಅಂತೇಳಿ ನಾವ್ ಸಂಘದಾಗಿನ ಹೊರಗ್ ಬಂದಿಲ್ಲ ಅಂತೇಳಿ ಕೈ ಬಿಟ್ರೆ, ಇವ್ರು ನಮ್ದೇ ಫೋರ್ಜರಿ ಮಾಡ್ಕೊಂಡ್ ಬೇಕಾದ್ರೆ ಸೈನ್ ಮಾಡ್ಕೊಂಡು ನಮ್ ಸಾಲಗಾರನಾಗ ಮಾಡ್ತಾರೆ. ಏನ್ ಬೇಕಾದ್ರು ಮಾಡ್ತಾರಣ ಇವ್ರು. ಹೌದಣ್ಣ, ನಾಳೆ ದಿವಸ ನೀನ್ ಕಟ್ಟಿಲ್ಲಪ್ಪ ಕ್ಲೋಸ್ ಅಂತ ಮಾತ್ರ ಕೊಟ್ರು, ನೀನ್ ಸಾಲ ಕಟ್ಟಿರೋದಕ್ಕೆ ಇದು ಸಂಘ ಕ್ಲೋಸ್ ಮಾಡಿ ಕೊಟ್ಟಿದ್ವಿ, ನೀವು ತಿರ್ಗಾ ಸಾಲ ಕಟ್ಟಂದ್ರೆ ನಾನು ಹೇಳುವಣ. ಅದೇ ಬಂದಿರೋ ಸಮಸ್ಯೆ ಇಲ್ಲಿ. ಈಗ ನಾನು ಅದಕ್ಕೆ ಕೋರ್ಟ್ಗೆ ಇದನ್ನೆಲ್ಲ ದಾಖಲಾತಿ ಎಲ್ಲ ತಗೊಂಡೋಗಿ PCR ಹಾಕ್ಬಿಟ್ಟು RBIಗೆ ಕಂಪ್ಲೇಂಟ್ 1448 ಇದು ಹೊಡೆದು ಇದು ಬ್ಯಾಂಕ್ ಡೀಟೇಲ್ ಉಂಟಲ್ಲ, ಇದನ್ನ ತೆಗೆದ್ಬಿಟ್ಟು ನನಗೆ ಡೀಟೇಲ್ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರಲ್ವಾ? ಕೊಡೋದು ಕೂಡ ಡೌಟ್ ಅಣ್ಣ, ಯಾಕಂದ್ರೆ ನಿನ್ ಹೆಸರು ಇರಲ್ಲ ಅಣ್ಣ, ಸಂಘದ ಹೆಸರು ಇರುತ್ತೆ, ನಿನ್ನ ಹೆಸರು ಬದಲು ಯಾರ್ದೋ ಹೆಸರು ಇರ್ತಾನ ಅಲ್ಲಿ, ಅವ್ರಿಗೆ ಗೊತ್ತಾಗೋದಿಲ್ಲ ಅಣ್ಣ ಅಲ್ಲಿ. ಗೊತ್ತಾಗೋದಿಲ್ಲ ಅಣ್ಣ. ಇಸ್ಪಿ ಹೊಡೆದ್ಬಿಟ್ಟು ಕೇಳಿದ್ರೆ ಅವ್ರು ಕೊಡೋದಿಲ್ವಾ IDBI ಬ್ಯಾಂಕ್ ಅಲ್ಲಿ? ಅಣ್ಣ ಈಗ ನೋಡಿ ಹೆಂಗಾಗೈತೆ ಗೊತ್ತೇ ಅಣ್ಣ, ನಿಮ್ ಕ್ಲಿಯರ್ ಕಟ್ ಹೇಳ್ತೀನಿ ನೋಡು. ಈಗ ಅವರು ನಮ್ಮ ಹತ್ರ ಏನೋ ದುಡ್ಡು ಕಟ್ಸ್ಕೊಂಡ್ ಬರ್ತಾರಲ್ಲ, ನಾವ್ ಕಟ್ಟಿರೋ ಮೊದಲು ಕಟ್ಸ್ಕೊಂಡು ಹೋಗ್ತಾರ, ಇಲ್ಲ ನಾವ್ ತಲೆನೇ ಕಟ್ಸ್ಕೊಂಬೋದಿಲ್ಲ. ಯಾಕೆ ಗೊತ್ತಾ, ಅವ್ರ ಹತ್ರ RBI ಲೈಸೆನ್ಸೇ ಇಲ್ಲ, ಬ್ಯಾಂಕಿನ ಪ್ರತಿನಿಧಿ ಅಷ್ಟೇ ಅವನು. ಹಂಗಾಗಿ ಬ್ಯಾಂಕ್ನವರು ನೀವು ಫೋನ್ ಮಾಡದೆ ಹೇಳಿ ಅವ್ರು ಇಮಿಡಿಯೇಟ್ ಆಗಿ ಫೋನ್ ಹೋಗುತ್ತೆ ಅವ್ರಿಗೆ, ಒಬ್ಬ ಸದಸ್ಯರು ಈ ತರ ಕೇಳ್ತಿದಾರೆ ಏನ್ ಮಾಡ್ಬೇಕು ಅಂತಂದು. ಅವ್ರು ಆಟೋಮೆಟಿಕ್ ಆಗಿ ಫೋನ್ ಕಟ್ ಮಾಡ್ತಾರೆ, ಇಲ್ಲ ನಿಮ್ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕ್ತಾರಣ ಅವರು. ನೀವು ಟೋಲ್ ಫ್ರೀ ನಂಬರ್ ಮಾಡಿದ್ರು ಕೂಡ ಫೋನ್ ಎತ್ತಲ್ಲ, ರೆಸ್ಪಾಂಡ್ ಮಾಡೋದಿಲ್ಲ ಅಣ್ಣ. ನಾನು ಅದನ್ನ ಕೂಡ ಟ್ರೈ ಮಾಡಿದ್ದೆ ನಾನು. ಅಣ್ಣ ಈಗ ಕೋರ್ಟ್ಗೆ PCR ಹಾಕ್ಬಿಟ್ಟು RBIಗೆ ನನಗೆ ಈ ತರ ಕಟ್ಟಿದೀನಿ, ಈ ದಾಖಲಾತಿ ಎಲ್ಲ ಕೊಟ್ರೆ ಅದು 2013ರಿಂದ ಇಲ್ಲಿ ಗಂಟ ಏನ್ ಕಟ್ಟಿದೀನಿ ಏನಿದೆ ದಾಖಲಾತಿ ನಮ್ಗೆ ಬೇಕಂತ ಹೇಳಿದ್ರೆ ಅದು ಬ್ಯಾಂಕ್ ಅವ್ರಿಗೆ ಅಲ್ಲಿ ಎಂಟ್ರಿ ಮಾಡ್ಬೇಕಾ ಬೇಡವಾ? ಅಲ್ಲ ಮಾಡ್ಬೋದಣ್ಣ, ಕೊಡಲ್ಲ ಅಣ್ಣ ರೇಖಾರ್ಸಿ ಇವರು, ಕೊಡ್ತಾ ಇಲ್ಲಲ್ಲ. ಕೇಸ್ ಮಾಡ್ಬೋದಣ್ಣ. ನಾವ್ ನೋಡ್ರಿ ಸಾಲ ಕಟ್ಟಿದ್ವಿ, ಕ್ಲೋಸ್ ಮಾಡ್ಕೊಂಡಿದ್ವಿ, ಈ ಕಡೆ ಬಂದಿದ್ದು ನಮ್ ರೆಕಾರ್ಡ್ಸ್ ಕೊಟ್ಟರೆ ಕೊಡ್ತಾ ಇಲ್ಲ, ಸಾಲ ಇಲ್ಲ ಅಂತ ಹೇಳ್ತಾರೆ, ನಮ್ಗೆ ಒಂದು NOC ಕೊಡ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಬೋದಣ್ಣ ಅದನ್ನ. ಮಾಡ್ಬೋದು, ಆದ್ರೆ ಇವರು ಈ ಬ್ಯಾಂಕ್ ಅವರು ಕೋರ್ಟ್ ಕಳಿಸ್ಲೇಬೇಕಲ್ವಾ? ಏನ ಕೋರ್ಟ್ಗೆ ಅವರು ಈ 2013ರಿಂದ 2025 ಗಂಟ ಏನೇನು ಇದರಲ್ಲಿ ಅಕೌಂಟ್ ನಂಬರ್ ಟ್ರಾನ್ಸ್ಫರ್ ಅಕೌಂಟ್ ಅಂತ ಅವ್ರು ಕೊಡ್ಬೇಕಲ್ವಾ? ಕೊಡ್ಬೇಕಣ್ಣ, ಕೊಡ್ತಾರಣ್ಣ, ಇಲ್ಲ ಅಂತ ಹೇಳೋದಿಲ್ಲ, ಕೊಡ್ತಾರ. ನಮ್ಗೆ ಈಗ ನಾವ್ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ನೀವು SKRDP ಅಧ್ಯಕ್ಷರ ಮೇಲೆ ಕೊಡ್ತೀರ ಅಂತ ಹೇಳ್ರಿ, ಅವ್ರ ಎಲ್ಲಿ ಬರ್ತಾರಣ, ಬಂದ್ ಎಲ್ಲಿ ವಾದ ಮಾಡ್ತಾರಣ? ಹಂಗ ಅವ್ರೆಲ್ಲಿ ನೋಡ್ರಿ ಇಷ್ಟೊಂದು ಪ್ರೆಷರ್ ಆಗ್ತಿದೆ, ಒಂದು ಪ್ರೆಸ್ ಮೀಟ್ ಅಲ್ಲಿ ಬಂದು ನೋಡ್ರಿ ಈ ತರ ಆಗಿದೆ ಈ ತರ ಅಂತ ಯಾವತ್ತು ಹೇಳಿಲ್ಲ. ಹಂಗಿರೋ ಹೊತ್ನಾಗ ಇನ್ನೆಲ್ಲ ನೀವು ರೆಸ್ಪಾಂಡ್ ಮಾಡ್ತಾರ ಅವರು? ಕೇಸ್ ನಮ್ಮ ಮೇಲೆ ಕೇಸ್ ಹಾಕಿ ಬೇಕಾದ್ರೆ ಸುಮ್ನೆ ಆಗ್ಬಿಡ್ತಾರ, ಅವ್ರು ಬರೋದೇ ಇಲ್ಲ ಕೋರ್ಟಿಗೆ. ಎಷ್ಟೋ ಕೇಸ್ ಬಿದ್ದೋಗಿದಾವೆ, ಅವ್ರು ಬರೋದೇ ಇಲ್ಲ, ಕೇಸ್ ಹಾಕ್ತಾರೆ. ನೀವ್ ಕೇಸ್ ಹಾಕಿರೋ ಅದೇ ಟೈಫೇ. ಅಂದ್ರೆ ಒಂದು ಕೇಸಿಗೆ ರೆಸ್ಪಾಂಡ್ ಆಗ್ತಿಲ್ಲ ಅಂತ ಕೇಸ್ ತಗೊಂತಾರೆ, ಒಂದು ಕೇಸಿಗೆ ರೆಸ್ಪಾಂಡ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇಡೀ ನಿಮ್ಮಂಗೆ ಇಡೀ ರಾಜ್ಯ ತುಂಬಾ ಕೇಸ್ ಆಗ್ತಾ ಇರ್ಬೇಕು, ಹಂಗಾದ್ರೆ ಮಾತ್ರ ಏನಾದ್ರು ರೆಸ್ಪಾಂಡ್ ಆಗುತ್ತಣ್ಣ ಇದು. ಅದೇನ ನಾನು ಕರೆಕ್ಟ್ ಅವ್ರ ಹತ್ರ ಪ್ರತಿ ಒಂದು ರೆಕಾರ್ಡ್ ಕೇಳಿ ಇಷ್ಟು ಮಾಡ್ಕೊಂಡಿದೀನಿ. ಬಿಟ್ಟೋಗವನ್ನ ಬಂದ್ಬಿಟ್ಟು ನೀನ್ ಕಟ್ಟಂತ ಇದ್ ಮಾಡ್ಕೊಂಡ್ರು, ಮತ್ತೆ ಇವ್ರು ಸಂಘ ಬಿಡೋಕಿರೋ ನಮ್ ಕೇಳಲಿಲ್ಲ ಅಂತಂದ್ರೆ ಅವ್ರ ಸೈನ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ರು. ಮತ್ತೆ ನಾನು ಅವರು ತಿರ್ಗಾ ನನ್ ಕ್ಲೋಸರ್ ಎಲ್ಲ ಆದ್ಮೇಲೆ ಬ್ಯಾಂಕ್ ಇಂದ ದುಡ್ಡು ಬಂತು ಅಂತ ನನ್ಗೆ ಫೋನ್ ಮಾಡಿದ್ರು. ಈ ದುಡ್ಡು ಎಲ್ಲಿಂದ ಬಂತು, ನನಗೆ ಬ್ಯಾಂಕ್ ಇಂದ ಬಂತ ಇಲ್ಲ ನಿಮ್ಮ ಸಂಘದಿಂದ ಕೊಡ್ತಾರ ಅಂತ ಕೇಳಿದ್ಕೆ ನಿಮ್ ಸೂಪರ್ವೈಸರ್ ಅಂತ ಹೇಳ್ಬಿಟ್ಟು ಆ ಮಾಹಿತಿನ ಅವ್ರು ಹೇಳಿಲ್ಲ. ನನಗೆ 2570 ರೂಪಾಯಿ ದುಡ್ಡು ಬಂದುಂಟು ಒಬ್ಬೊಬ್ಬರ ಸದಸ್ಯರಿಗೆ ಅಂತ ಹೇಳಿದ್ರು. ಲಾಭಾಂಶ ದುಡ್ಡು ಅಲ್ವಾ? ಇಲ್ಲ, ಎಲ್ಲ ದುಡ್ಡು ಮುಗಿದ ಮೇಲೆ ಕ್ಲೋಸ್ಡ್ ಅಂತ ಆದ್ಮೇಲೆ ನಾನು ಈ ರೆಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿ ಪಕ್ಕ ಹೋಗಿ ಕೂತ್ಕೊಂಡು ನನಗೆ ದುಡ್ಡು ಬಂದ್ರು ಬೇಡ ಏನು ಬೇಡ, ನಂದು ಕರೆಕ್ಟ್ ರೆಕಾರ್ಡ್ ಬೇಕಂತ ಕೂತ್ಕೊಳ್ಳೋಣ. ಈ ರೆಕಾರ್ಡ್ ಕೇಳ್ಬೇಕಾರೆ ಅವರು ನಿಮ್ಗೆ ಒಂದು 10 ದಿವಸ ಬಿಟ್ಟು ನಿಮ್ಗೆ ಲಾಭ ಇದು ಎಕ್ಸ್ಟ್ರಾ ದುಡ್ಡು ಬಂತು ಅಂತ ಕೇಳಿದ್ರು. ಈ ದುಡ್ಡು ಎಲ್ಲಿಂದ ಬಂತು ನನಗೆ? ಬ್ಯಾಂಕ್ ಇಂದ ಬಂತ, ನಿಮ್ಮ ಸಂಘದಿಂದ ಬಂತ? ನನ್ಗೆ ಡೀಟೇಲ್ಸ್ ಬೇಕು. ದುಡ್ಡು ಬಂತು ಅಂತ ಹೇಳಿದಟ್ಟಿಗೆ ನಾನು ತಗೊಳಕ್ ಆಗೋದಿಲ್ಲ. ನನ್ಗೆ ರೆಕಾರ್ಡ್ ಎಲ್ಲ ಏನು ಉಂಟು ಅದನ್ನ ವಾಪಸ್ ಕೊಡಿ, ತಿರ್ಗಾ ನನ್ನ ಸೈನ್ ಎಲ್ಲ ಅದು ಆಧಾರ್ ಕಾರ್ಡ್ ಎಲ್ಲ ಬೇಕಂತ ಹೇಳಿದಕ್ಕೆ ನೀವು ಬೇರೆ ಕಡೆ ಸೈನ್ ಮಾಡ್ಬಿಟ್ಟು 2,500,000 ಕೊಟ್ಬಿಟ್ಟು 2.5 ಲಕ್ಷ ಬರ್ದಾರೆ, ನಾನೆಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗ್ ಕೇಳಿದೆ. ಅವರು ನಿಮ್ ಸೂಪರ್ವೈಸರ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು, ತಿರ್ಗಾ ಫೋನೇ ಮಾಡಿಲ್ಲ, ಏನು ಮಾಡಿಲ್ಲ. ಮಾಡಲ್ಲ ಅವರು.
ನನಗೆ ಇದನ್ನ ನಮ್ಮಿಂದ ನಾವು ಒಬ್ಬ ಮಾಡೋದ್ರಿಂದ ಸುಮಾರು ಜನಕ್ಕೆ ಎಲ್ಲ ಸಾಲ ಮಾಡ್ಕೊಂಡು ಸಾಯ್ತಾ ಕೂತಾರಣ್ಣ. ಅವ್ರಿಗೆ ಆಗ್ಲಿ ಕೂಡ ನಮ್ಗೆ ಸಿಕ್ಕದವ್ರ ಪರವಾಗಿಲ್ಲ ದುಡ್ಡು. ಅಲ್ಲಣ್ಣ ಈಗ ನೀವು ಸಂಘದಿಂದ ಹೊರಗೆ ಬಂದಿರಾ, ನೀವು ಸಾಲ ಎಲ್ಲ ಕಟ್ಟಿಬಿಟ್ಟು? ಸಾಲ ಎಲ್ಲ ನಮ್ಮ ಸಂಘದಲ್ಲಿ ಎಲ್ಲಾರು ಫುಲ್ ಕ್ಲಿಯರ್ ಮಾಡ್ಬಿಟ್ಟು ನನಗೆ ದಾಖಲಾತಿ ಅಂತ ಹೇಳ್ಬಿಟ್ಟು ಮಾತ್ರ ನಾವು ಕೂತಿರೋದು. ಈಗ ನಾವು ನೋಡಪ್ಪ ನಿಮ್ ಸಾಲ ಮಾಡಿಕೊಂಡು ನಾವ್ ಕೇಳ್ತಲ್ಲ, ನಮ್ಮದು ಎಲ್ಲ ಒಬ್ರದ್ದು ಸದಸ್ಯರದು ಸಾಲ ಇಲ್ಲದೆ ನಿಮ್ದು ಎಲ್ಲ ಕ್ಲಿಯರ್ ಆಗುಂಟು. ನಮ್ದು ಏನು ಉಂಟು ನಾವು ಕಟ್ಟಿರೋದಕ್ಕೆ ಇನ್ನು ಕಟ್ಟಕ್ಕುಂಟ ಎನ್ಒಸಿ ನಮ್ ಸಂಘಕ್ಕೆ ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇರೋದು. ಈಗ ಅಂದ್ರೆ ಅಷ್ಟು ಸಾಲ ಕಟ್ಟಿಬಿಟ್ಟು NOC ಕೇಳ್ತಾ ಇದ್ರಿ, NOC ಕೊಡ್ತಾ ಇಲ್ಲ ನಿಮ್ಗೆ? ಗೊತ್ತಲ್ಲ, ಅದು ಕ್ಲೋಸರ್ ಅಂತ ಮಾತ್ರ ಕೊಟ್ಟವ್ರೆ. ಅಲ್ಲ, ಕ್ಲೋಸರ್ ಅಂತ ಹೇಳಿ ಬ್ಯಾಂಕ್ ಕೊಟ್ಟಿದ್ಯಾ ಏನೋ ಇವ್ರು SKRD ಕೊಟ್ಟಿದಾರಣ? IDBI ಬ್ಯಾಂಕ್ ಕ್ಲೋಸರ್ ಅಂತ ಕೊಟ್ಟವ್ರೆ. IDBI ಬ್ಯಾಂಕ್ ಯಾವ ಊರು ಅಂತ ಬೇಕಲ್ವಣ? ಅಲ್ಲ, ಅಂದ್ರೆ ಇವರೇ ಒಂದು ಪ್ರಿಂಟ್ಔಟ್ ನಲ್ಲಿ IDB ಅಂತ ಸೈನ್ ಸೀಲ್ ಹಾಕೊಟ್ಟಿದ್ದಾರೆ ಅದ್ರಲ್ಲಿ. ಹೌದೌದು. ಅಲ್ಲ, IDBI ಮ್ಯಾನೇಜರ್ ಸೀಲ್ ಸೈನ್ ಹಾಕೊಟ್ಟಿದಾರಾ? ಅದು ಪ್ರಿಂಟೆಡ್ ಮಾತ್ರ ಕಂಪ್ಯೂಟರ್ ಅಲ್ಲಿ ತೆಗೆದುಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕಂಪ್ಯೂಟರ್ ಆಫೀಸಲ್ಲಿ ತೆಗೆದುಕೊಟ್ರು. ಅಲ್ಲ, ಅದಕ್ಕೆ ಮ್ಯಾನೇಜರ್ ಸೈನ್ ಸೀಲ್ ಹಾಕೊಟ್ಟಿದಾರ, ನಿಮ್ ಸಂಘದ ಯಾವ್ದು ಸಾಲ ಇಲ್ಲ ಅಂತ ಹೇಳಿ? ಅದರಲ್ಲಿ ಕ್ಲೋಸರ್ ಅಂತ ಕೊಟ್ಟವ್ರಣ್ಣ. ಅದೇ ಹಂಗಲ್ಲ, ನಾನು ಹೇಳ್ತಿರೋದು ಅರ್ಥ ಆಗ್ತೈತಾ ನಿಮ್ಗೆ? ನಿಮ್ದು ವಾಟ್ಸ್ಆಪ್ ಇದ್ರಲ್ಲಿ ಕಳ್ಸಿದ್ರೆ ನಿಮ್ಗೆ ಅಲ್ಲಿ ಬರ್ತದಲ್ವಣ? ಬರುತ್ತೆ. ಅಲ್ಲಣ್ಣ, ನಿಮ್ಗೆ ಸಾಲ ಅಷ್ಟು ಕ್ಲೋಸ್ ಆಗಿದೆ ಬ್ಯಾಂಕ್ ಮ್ಯಾನೇಜರ್ ಕೊಟ್ರ, ನಿಮ್ಗೆ SKRD ಕೊಟ್ಟಿದಾರ? SKDRDP ಸಂಘದಿಂದ ನನ್ಗೆ ಕೊಟ್ರ. ಬ್ಯಾಂಕ್ ಅಲ್ಲಿ ಹೋಗಕ್ ಆಗಲ್ಲ, ನಾವು ಇಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಕೊಟ್ಬಿಟ್ರು. ಅಂದ್ರೆ ಫೇಕ್ ಅಣ್ಣ ಅದು SKRD? ನಾನು ಅದನ್ನೆಲ್ಲ ಮಾಡ್ಕೊಂಡು ನೋಡಿ ಈ ತರ ಕೊಟ್ಟವ್ರೆ, ಇದನ್ನ ಕರೆಕ್ಟ್ ಆಗಿ ರೂಲ್ ಪ್ರಕಾರ ನನಗೆ ಏನು ಅಂತ ನಿಮ್ ಸಾಲ ಇನ್ನು ಕಟ್ಬೇಕಂದ್ರೆ ನಾನು ಕಟ್ಬಿಡ್ತೀನಿ, ನಾನು ಕೊಡಕ್ ಇದ್ರು ಕೊಡ್ಬಿಡಿ ಅಂತ ನಾನು 1000 ಸತಿ ಕೇಳಿದೀನಿ. ಇನ್ನು 10,000 20,000 ಕಟ್ಬೇಕಂತ ಹೇಳಿದ್ರೆ ನಾನು ಅಲ್ಲೇ ಕಟ್ಬಿಟ್ಟು ಬರ್ತೀನಿ. 2 ಮಾತಲ್ಲ ಅದು. ನೀವು ಕೊಡಕ್ ಉಂಟ ಅಂದ್ರಣ್ಣ, ನೀವೆಲ್ಲಾ ಸಾಲ ಒಟ್ಟೆ ನಿಮ್ಮ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಸಾಲ ಕಟ್ಟಿ ಆದ್ಮೇಲೆ ಉಳಿತಾಯ ಕೊಟ್ಟಿದಾರ ಇಲ್ಲ ನಿಮ್ದು? ಉಳಿತಾಯ ಕೊಟ್ಟಿದ್ದಾರೆ. ಅದಕ್ಕೆ ಬಡ್ಡಿ ಗಿಡ್ಡಿ? ಅದೇ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 1,125 ರೂಪಾಯಿ ಏನೋ ಸಿಕ್ತು ನಮ್ಗೆ. ನಮ್ಗೆ ಯಾವ್ದೇ ಸಾಲ ಆದ್ರೂ ಸರಿ, ಬಡ್ಡಿ ಆದ್ರೂ ಸರಿ, ನಮ್ಗೆ ಬೇಡ, ನಮ್ದು ಕ್ಲಿಯರೆನ್ಸ್ ಬೇಕು. ನಾಳೆ ದಿವಸ ನಮ್ಮ ಹತ್ರ ಬಂದು ನೋಡಪ್ಪ ನಿಮ್ದು ಉಂಟು, ಮತ್ತೆ ಇನ್ನು ಊರ್ ಬಿಟ್ಟು ಹೋಗೋದು ಬಂದು ನೀನ್ ಕಟ್ಟಂತ ಹಿಡ್ಕೊಂಡು ಅಲ್ಲೇ ಹಿಡ್ಕೊಂಡು ಕೊಟ್ರು ದುಡ್ಡ. ಅಲ್ಲಣ್ಣ, ಈಗ ನೋಡ್ರಿ ನಿಮ್ ಸದಸ್ಯರು ಕೆಲವೊಂದು ಒಬ್ರ ಇಬ್ರ ಊರು ಬಿಟ್ಟು ಹೋಗಿರೋದು? ಒಬ್ಬ ಒಬ್ಬ ಸದಸ್ಯನು ಊರು ಬಿಟ್ಟು ಹೋದ್ರ ಸಮೇತ ಅವ್ರ ಸಾಲ ಕಟ್ಟಿ ಮತ್ತೆ ನೀವು ದಾಖಲಾತಿ ಕೇಳ್ತಾ ಇದ್ರು, ದಾಖಲಾತಿ ಕೊಡ್ತಾ ಇಲ್ಲ, ನಿಮ್ಗೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಅಣ್ಣ, ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಣ್ಣ ಇದೇ ತರ ಆಡಿಯೋ ಮಾಡ್ಕೊಂಡು? ನಾನು ನಾಳೆ ದಿವಸ ಅಲ್ಲಿ ಬಂದ್ಬಿಟ್ಟು ಕೇಳು ಅಂತ ಹೇಳಿದ್ರು ನಾನು ಧೈರ್ಯವಾಗಿ ಹೇಳ್ತೀನಿ ಅಣ್ಣ. ನೋಡಿ ಈ ತರ ಕೆಲಸ ಅವ್ರು ಮಾಡೋರು, ನಾನು ಹೋಗಿ ಕೇಳಿದ್ರು ಇಲ್ಲಿ ಗಂಟ ಕೊಟ್ಟೆ ಇಲ್ಲ. ಇಲ್ಲಿ ಗಂಟೆ ಕೊಟ್ಟೆ ಇಲ್ಲ. ನಿಮ್ದು ಯಾವ ಅಣ್ಣ? ಯಾವ ಡಿಸ್ಟಿಕ್ ಬರುತ್ತೆ ಇದು? ಕೊಡಗು ಡಿಸ್ಟಿಕ್, ಕುಶಾಲನಗರ, ಸುಂದರನಗರ. ನಾನು ರೈಟ್ ನ್ಯೂಸ್ ಕೊಟ್ಟಿದ್ದೀನಿ. ರೈಟ್ ನ್ಯೂಸ್ ಉಂಟಲ್ಲಣ್ಣ, ಅವ್ರಿಗೆ ಕೊಟ್ಟಿದ್ದೀನಿ. ಆದ್ರೆ ಅವರು ಜಾಸ್ತಿ ಜನ ಪ್ರಚಾರ ಉಂಟು ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿಲ್ಲ ನನಗೆ. ಇವಾಗ ಹೋಗಿ ಅಲ್ಲಿ ಕೇಳಿದ್ರು ನನಗೆ ಕರೆಕ್ಟ್ ಆಗಿ ಮಾಹಿತಿ ಬೇಕು ನೋಡಿ NOC ಅಂತ ಹೇಳಿದ್ರೆ ಅವ್ರಿಗೆ ನನಗೆ ಗೊತ್ತಿಲ್ವಣ, ಓದಿರೋರ್ಗೆ ಗೊತ್ತಿಲ್ವ NOC ಯಾವ ತರ ಉಂಟು, ಕ್ಲೋಸ್ಡ್ ಅಂತ ಯಾವ ತರ ಉಂಟು ಅಂತ ಗೊತ್ತಾಗೋದಿಲ್ವಣ? ಗೊತ್ತಾಗತ್ತಣ್ಣ. ಮತ್ತೆ ಆ ಕ್ಲೋಸ್ಡ್ ಮತ್ತೆ NOC ಈ ಎರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ನಮ್ಗೆ ಕೊಟ್ಕಳ್ಸವ್ರಲ್ಲ, ಅಮಾಯಕರು ಹೋದ್ರೆ ಇದು ಯಾವ ತರ ಅವ್ರು ಮಾಡ್ತಾರಣ? ನೋಡ್ರಿ ಅಕಸ್ಮಾತ್ ನಾವೇ ನೋಡ್ರಿ ಎಲ್ಲಾ ಸದಸ್ಯರು ಸಂಘದ ಸಾಲ ತೀರದಂತೇಳಿ ನಮ್ದೆ ಕುದ್ಗಮಕ್ಕೂ ಬಿಡಲ್ಲ ಇವರು. ಮತ್ತೆ ನೋಡಿ ಹೋಗಿರೋ ದುಡ್ಡು ನಾವ್ ಕಟ್ಬೇಕಂತೆ. ಆ ಸದಸ್ಯರು ಸಾಲ ಕಟ್ಟು ಮುಗಿದ ಮೇಲೆ ಬಿಟ್ಟು ಹೋಗಿರೋದು ಅವರೇ ಸೈನ್ ಹಾಕೊಂಡು ಇದು ಮಾಡ್ಕೋಬೇಕಂತ. ಆ ದಾಖಲಾತಿ ಎಲ್ಲ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾತ್ರ ಅವ್ರು ಕ್ರಮ ತಗೊಳ್ಬೇಕಾ ಬೇಡವಾ? ತಗೋಬೇಕ. ಅಲ್ಲಣ್ಣ, ಈಗ ನೀವು ಅವರು ಅಲ್ಲಣ್ಣ, ನೀವು ಸದಸ್ಯ ಬಿಟ್ಟು ಹೋಗಿದ್ದಲ್ಲ, ಆ ಸದಸ್ಯನ ದುಡ್ಡು ನೀವು ಒಬ್ಬರೇ ಕಟ್ಟಿದ್ರೆ ನಿಮ್ ಗ್ರೂಪ್ ಅಲ್ಲಿ ಎಲ್ಲ ಹಾಕಿ ಕಟ್ಟಿದ್ರೆ? ನಮ್ಮ ಗ್ರೂಪ್ ನಾನು 20,000 ಕಟ್ಟಿದ್ದೀನಿ, ಪ್ರಕಾಶ 20,000 ಕಟ್ಟವನೆ, ಇನ್ನೊಬ್ರು ಪಾಪ ಅವ್ರು ಹುಷಾರಿಲ್ದವನು ಅವನು 3,000 ಕಟ್ಟವ್ರೆ. ನೋಡ್ರಿ ಎಲ್ಲಾ ಸದಸ್ಯರು ಸೇರಿ ಎಲ್ಲ ಕಟ್ಟಿದೀವಿ. ನೋಡಿ ನಾವ್ ಕಟ್ಟಿದ್ರು ಪರವಾಗಿಲ್ಲ, ನಮ್ದು ಕ್ಲಿಯರೆನ್ಸ್ ಕೊಡಿ ಅಂತ ಕೇಳಿದ್ರೆ ಅವ್ರು ಕ್ಲೋಸರ್ ಅಂತ ಕೊಟ್ಬಿಟ್ಟವ್ರೆ. ಅದೇ SKRD ಕ್ಲೋಸ್ ಆಗಿದೆ, IDBI ಬ್ಯಾಂಕ್ ಅಲ್ಲಿ ಇನ್ನ ರನ್ನಿಂಗ್ ಇದೆ ಅಂತ ಹೇಳ್ತಿದಾರೆ ನಿಮ್ ಅಕೌಂಟ್. ಇದೇನಾಗ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕಣ್ಣ. ಹೌದಾ? ಅಲ್ಲಣ್ಣ, ನಿಮ್ದು ಅಕೌಂಟ್ ಇನ್ನೊಂದ್ಸಲ ಚೆಕ್ ಮಾಡ್ಸ್ಬೇಕಾಯ್ತಾನೆ. ಯಾಕೆ ಗೊತ್ತೇ ಅಣ್ಣ, ಇವರು ಡೈಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ರಲ್ಲ, ಇಲ್ಲೊಂದು ಸ್ಟೇಟ್ಮೆಂಟ್ ಬಂದಿತ್ತು, ಸ್ಟೇಟ್ಮೆಂಟ್ ಅಲ್ಲಿ ನೋಡಿದೆ. ನನಗೆ ಚೆಕ್ ಮಾಡಕ್ ಗೊತ್ತಿಲ್ಲ, ಆ ನಂಬರ್ ನನಗೆ ಗೊತ್ತುಂಟು. ಆ ನಂಬರ್ ನೀವು ಚೆಕ್ ಮಾಡಿ ನೋಡ್ಬೋದಣ್ಣ? ಅಣ್ಣ, ನಮಗಿಲ್ಲಿ ನಾವು ಚೆಕ್ ಮಾಡಕ್ ಬರಲ್ಲ ಮೊಬೈಲ್ ಅಲ್ಲಿ. ನೀವು ಬ್ಯಾಂಕ್ ಅಲ್ಲಿ ಹೋಗಿ IDBI ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿಸ್ಬೇಕು, ಈ ಅಕೌಂಟ್ ರನ್ನಿಂಗ್ ಇದೆಯಾ ಕ್ಲೋಸ್ ಆಗಿದೆ ಅಂತ ಚೆಕ್ ಮಾಡಿಸ್ಬೇಡ. ಯಾಕಂದ್ರೆ ಮತ್ತೆ ನಿಮ್ಮ ಹೆಸರು ಅಂತ ಮತ್ತಿನ ಸಾಲ ಮಾಡ್ಕೊಂಡು ಬೇರೆ ಸಾಲ ಕೊಟ್ರೆ ಎಲ್ಲಿಗೆ ಹೋಗ್ತೀರಾ ನೀವು? ಮತ್ತೆ ನಾನ್ ಬರೋದಿಲ್ಲ, ನಾನು ಈಗ ತಿರ್ಗಾ ಹೋಗ್ಬಿಟ್ಟು ಅದು ಕೋರ್ಟ್ಗೆ ಹೋಗ್ಲಿನ, ನಾನು ಹತ್ರ ಹೋದ್ರು ಹೋಗ್ಯಾನ, ನಾನು ಅದಕ್ಕೆ ಎದ್ಕೊಳ್ಳೋದ ನಾಯಿ ಆದ್ರೆ ಇರ್ಬೇಕಿತ್ತು ಜೀವನದಲ್ಲಿ. ಇಲ್ಲಾಂದ್ರೆ ಯಾವ ಮನುಷ್ಯನ ಬದುಕಬಾರ್ದು, ನನ್ ರೂಟ್ ಅಷ್ಟೇ. ನಾವು ಇನ್ನೊಬ್ರು ದ್ರೋಹ ಮಾಡಬಾರ್ದು, ನಾವು ದ್ರೋಹ ಬಯಸ್ಕೋಬಾರ್ದು. ಅಲ್ಲ ನಮ್ದು
ಅಣ್ಣ ಹೆಂಗಂದಾಗ್ಲಿ ನಿಮ್ ಸೇಫ್ಟಿ ನೀವು ಹೋಗಿ IDFC ಬ್ಯಾಂಕ್ಸ್ ಅಲ್ಲಿ ನಮ್ ಲೋನ್ ಇದೆಯಾ ಇಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಬರ್ರಿ ಅಣ್ಣ. ಯಾಕಂದ್ರೆ ಗೊತ್ತಾ ಇವರು ಡೈಲಿ ಟ್ರಾನ್ಸಾಕ್ಷನ್ ಮಾಡ್ತಾರಲ್ಲ, ಅಕೌಂಟ್ ಕ್ಲೋಸ್ ಆಗಿದಿಲ್ಲ ಅಷ್ಟ ಅಟ್ಲೀಸ್ಟ್ ಕ್ಲೋಸ್ ಆದ್ರೂ ಕೂಡ ನೆಮ್ಮದಿಯಾಗಿರ್ಬೋದಣ್ಣ ನೀವು. ಹೌದು, ನಮ್ಗೆ ದುಡ್ಡು ಸಿಕ್ಕೋದು ಪರವಾಗಿಲ್ಲ, ನಾಳೆ ದಿವಸ ಮನೆ ಹತ್ರ ಯಾರು ಬರ್ಬಾರ್ದು. ನಾನು ಹೌದಣ್ಣ ಅದಕ್ಕೋಸ್ಕರ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಬಂದೆ ಅಣ್ಣ ನೀವು. ಇದು ನಾನು ಕಟ್ಟುಬಿಟ್ಟು ಕ್ಲೋಸ್ ಮಾಡ್ತಿದ್ದಿಲ್ಲ ಅಣ್ಣ. ಆ ಹೆಂಗಸರ್ ಮುಂದ್ಗಡೆ ಆ ಸೂಪರ್ವೈಸರ್ ಬೈದಿರು, ಮತ್ತೆ ಆ ಹೆಂಗಸರು ಈ ಮನೆ ಹತ್ರ ಬಂದ್ಬಿಟ್ಟು ಕಲೆಕ್ಷನ್ ಮಾಡ್ತಾರಲ್ಲ ಓಣ ಅವರು ಏನ್ ಕಿತ್ಕೊಳ್ತೀವಿ ಹೋಗಿ ಕಿತ್ಕೊ ಅಂತ ಹೇಳಿದ್ರು. ಇದಕ್ಕೋಸ್ಕರ ನಾನು ಇಷ್ಟು ನಿರ್ಧಾರ ತಗೊಂಡಿದ್ದು. ಆ ಒಬ್ಬರು ಸಂಘದಲ್ಲಿರೋರು ಆ ತರ ಮಾತಾಡ್ಬೋದಣ್ಣ? ಅಲ್ಲ ರೀ, ಸಂಘದ ಅಕೌಂಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಸಾಲ ಕ್ಲೋಸ್ ಮಾಡಿ ಬಂದ್ರು ಕೂಡ ನಾವು ಕ್ಲೋಸಿಂಗ್ ಕೊಡೋದಿಲ್ಲ, ಏನ್ ಕಿತ್ಕೊಂಡ್ರೆ ಏನ್ ಬರ್ತಾರೆ ಇದು. ಇದನ್ನ ಅದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಣ್ಣ. ನಾನೇನು ಸುಳ್ಳು ಇದು ಇಲ್ಲ. ಆ ಪ್ರತಿಯೊಂದುವೆ ನಾನು ಅವ್ರ ರೆಕಾರ್ಡ್ ಕೇಳಿದ್ವು, ಮತ್ತೆ ಅವ್ರ ಹತ್ರ ಹೋಗಿತ್ತು. ಅಲ್ಲ ವಿಡಿಯೋ ಇದೆ ಅಣ್ಣ ನಿಮ್ಮ ಹತ್ರ, ಅವ್ರು ಬಂದಿರತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಮಾತಾಡಿದ ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸರಿ, ಅಲ್ಲ ವಿಡಿಯೋ ಯಾವ್ದಿಲ್ವಾ? ವಿಡಿಯೋ ನಾನ್ ಮಾಡ್ಕೊಂಡಿಲ್ಲ. ವಿಡಿಯೋ ಮಾಡಕ್ ನನ್ಗೆ ಗೊತ್ತಿದ್ದಿಲ್ಲ, ನಾನು ಮಾಡಿಲ್ಲ ಅಣ್ಣ. ವಿಡಿಯೋ ಉಂಟು, ಅದ್ರಲ್ಲಿ ನನಗೆ ತೆಗಿ ಗೊತ್ತಿಲ್ಲ. ಈ ವಾಯ್ಸ್ ರೆಕಾರ್ಡ್ ಏನೇನು ಉಂಟು ಮತ್ತೆ ಅವ್ರು